ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 16 ದ್ವಾರಪಾಲಕರಾದ ಜಯ ವಿಜಯರಿಗೆ ಋಷಿ ಶಾಪ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 29. ಭಗವಾನನುಗಾವಾಹ ಯಾತಂ ಮಾ ಭೈಷ್ಟಮಸ್ತುಷಂ ಬ್ರಹ್ಮತೇಜಸ್ಸಮರ್ಥೋಪಿ ಹಂತುಂ ನೇಚ್ಛೆ ಮತಂ ತುಮೇ. ಅನುವಾದ: ಭಗವಂತನು ತನ್ನ ಸಹಾಯಕರಾದ ಜಯ ವಿಜಯರಿಗೆ ಅನಂತರ ಹೀಗೆ ಹೇಳಿದನು: ಮೊದಲು ಇಲ್ಲಿಂದ ಹೊರಡಿ, ಆದರೆ ಹೆದರಬೇಡಿ, ನಿಮಗೆ ಸಕಲ ಜಯವಾಗಲಿ. ಬ್ರಾಹ್ಮಣರ ಶಾಪವನ್ನು ಇಲ್ಲವಾಗಿಸುವ ಸಾಮರ್ಥ್ಯ ನನ್ನಲ್ಲಿದ್ದರೂ ನಾನು ಹಾಗೆ ಮಾಡುವುದಿಲ್ಲ. ಅದರ ಬದಲಿಗೆ ಅದಕ್ಕೆ ನನ್ನ ಒಪ್ಪಿಗೆ ಇದೆ. ಶ್ಲೋಕ 30. ಏತತ್ ಪುರೈವ ನಿರ್ದಿಷ್ಟಂ ರಮಯಾ ಕ್ರುದ್ಧಯಾ ಯದಾ ಪುರಾಪವಾರಿತ ದ್ವಾರಿ ವಿಶಂತಿ ಮಯ್ಯುಪಾರತೆ. ಅನುವಾದ: ವೈಕುಂಠದಿಂದ ಅವರು ನಿರ್ಗಮಿಸುವುದನ್ನು ಕುರಿತು ಮೊದಲೇ ಲಕ್ಷ್ಮಿಯು ಭವಿಷ್ಯ ನುಡಿದಿದ್ದಳು. ಅವಳು ನಿಮ್ಮಿಬ್ಬರ ಮೇಲೆ ತುಂಬ ಕೋಪಗೊಂಡಿದ್ದಳು, ಏಕೆಂದರೆ ಅವಳು ನನ್ನ ನೆಲೆಯನ್ನು ಬಿಟ್ಟು ಹೋಗಿ ಮತ್ತೆ ಹಿಂದಿರುಗಿದಾಗ ನಾನು ನಿದ್ರಿಸುತ್ತಿದ್ದುದನ್ನು ಕಂಡು ನೀವು ಅವಳನ್ನು ಬಾಗಿಲ ಬಳಿ ತಡೆದಿರಿ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಬ್ರಹ್ಮ ಹೇಳ್ತಾನೆ, ವೈಕುಂಠ ಲೋಕದ ಪ್ರಭುವಾಗಿರುವಂತಹ ಆ ಕೃಷ್ಣನನ್ನ ಅವನ ಸ್ವಯಂ ದೀಪ್ತ ವೈಕುಂಠದಲ್ಲಿ ನೋಡಿದ ಮೇಲೆ ಋಷಿಗಳಿಗೆ ತುಂಬ ಸಂತೋಷ ಆಗುತ್ತೆ. ಅವರು ದಿವ್ಯಧಾಮವನ್ನು ಬಿಟ್ಟು ಹೋಗ್ತಾರೆ. ಅವರು ಭಗವಂತನ ಆ ದೈವಿ ಐಶ್ವರ್ಯಗಳನ್ನೆಲ್ಲ ನೋಡಿ ತಿಳ್ಕೊಂಡು ತುಂಬ ಸಂತೋಷಪಟ್ಟು ಭಗವಂತನಿಗೆ ಪ್ರದಕ್ಷಿಣೆ ಮಾಡಿ ತಮ್ಮ ನಮಸ್ಕಾರಗಳನ್ನು ಕೂಡ ಸಮರ್ಪಣೆ ಮಾಡಿ ಅವರು ವಾಪಸ್ ಹಿಂದಿರುಗಿ ಹೋಗ್ತಾರೆ. ಮುಂದುವರೆದು ಬ್ರಹ್ಮ ಹೇಳ್ತಾನೆ, ಭಗವಂತ ತನ್ನ ಸಹಾಯಕರಾಗಿರುವಂತಹ ಜಯ ವಿಜಯರಿಗೆ ಈ ರೀತಿ ಹೇಳ್ತಾನೆ. ಅಂದರೆ ಋಷಿಗಳು ಹೊರಟೋದ್ಮೇಲೆ ಈಗ ಇವರಿಬ್ಬರಿಗೂ ಶಾಪ ಸಿಕ್ಕಿದೆ, ಅದನ್ನು ಅವರು ಅನುಭವಿಸ್ಬೇಕಲ್ವಾ. ಸೊ ಅದಕ್ಕೆ ಭಗವಂತ ಹೇಳ್ತಾನೆ, ಮೊದಲು ನೀವು ಈಗ ಇಲ್ಲಿಂದ ಹೊರಡಿ. ಅಂದರೆ ಆ ಶಾಪ ಈಗ ಕಾರ್ಯರೂಪಕ್ಕೆ ಬರಬೇಕಲ್ವಾ, ಅದಕ್ಕೆ ಮೊದಲು ಇಲ್ಲಿಂದ ಹೊರಡಿ. ಆದರೆ ಹೆದರ್ಕೊಳ್ಳೋ ಅಂಥದ್ದು ಏನೂ ಇಲ್ಲ, ನಿಮಗೆಲ್ಲವೂ ಕೂಡ ಒಳ್ಳೆಯದೇ ಆಗುತ್ತೆ. ಬ್ರಾಹ್ಮಣರ ಶಾಪವನ್ನು ನಾನು ದೂರ ಮಾಡುವಷ್ಟು ಸಾಮರ್ಥ್ಯ ನನ್ನಲ್ಲಿದ್ದರೂ ಕೂಡ ನಾನು ಹಾಗೆ ಮಾಡೋದಿಲ್ಲ. ಅವರ ಮಾತಿಗೆ ಬೆಲೆನೂ ಇರಬೇಕು, ಅದಕ್ಕೆ ನನಗೆ ಒಪ್ಪಿಗೆನೂ ಇದೆ. ಅಂದರೆ ಅದರ ಬದಲಿಗೆ ನಾನು ಅವ್ರು ಹೇಳಿದ್ದನ್ನು ಒಪ್ಕೊಳ್ತೀನಿ, ಅದಕ್ಕೆ ನನ್ನ ಸಮ್ಮತಿ ಕೂಡ ಇದೆ ಅಂತ ಹೇಳ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಶ್ಲೋಕ 26ಕ್ಕೆ ಸಂಬಂಧಿಸಿದ ಹಾಗೆ ವಿವರಿಸಿದಾರಲ್ಲ, ಅದರ ಪ್ರಕಾರ ನಡೆದ ಘಟನೆಗಳೆಲ್ಲಕ್ಕೂ ಭಗವಂತನ ಅನುಮತಿ ಇತ್ತು. ಸಾಮಾನ್ಯವಾಗಿ ಆ ಋಷಿಕುಮಾರರು ದ್ವಾರಪಾಲಕರೊಂದಿಗೆ ಅಷ್ಟೊಂದು ಕೋಪಗೊಳ್ಳುವ ಸಂಭವವೇ ಇಲ್ಲ. ಹಾಗೆಯೇ ಪರಮಪ್ರಭುವು ತನ್ನ ದ್ವಾರಪಾಲಕರನ್ನು ನಿರ್ಲಕ್ಷಿಸುವಂತೆಯೂ ಇರಲಿಲ್ಲ, ಹಾಗೂ ವೈಕುಂಠದಲ್ಲಿ ಒಮ್ಮೆ ಜನಿಸಿದ ಮೇಲೆ ಅಲ್ಲಿಂದ ಹಿಂದಿರುಗುವಂತೆಯೂ ಇಲ್ಲ. ಆದ್ದರಿಂದ ಈ ಎಲ್ಲ ಪ್ರಸಂಗಗಳು ಭೌತಿಕ ಜಗತ್ತಿನಲ್ಲಿ ತನ್ನ ಲೀಲೆಗಳನ್ನು ಮೆರೆಯಲು ಭಗವಂತನೇ ಸ್ವಯಂ ರೂಪಿಸಿದಂಥವುಗಳಾಗಿದ್ದವು. ಹಾಗಾಗಿ ಅವನು ಇವೆಲ್ಲವೂ ನನ್ನ ಒಪ್ಪಿಗೆಯಿಂದಲೇ ನಡೆದವು ಎಂಬುದನ್ನು ಸ್ಪಷ್ಟವಾಗಿ ಹೇಳುತ್ತಾನೆ. ನೋಡಿ, ಹಿಂದಿನ ಶ್ಲೋಕಗಳಿಂದ ನಮಗೆ ಗೊತ್ತಾಗೋದು ಏನು ಅಂತಂದರೆ, ಇಲ್ಲೇನು ಘಟನೆಗಳು ನಡೀತಾ ಇದೆಯೋ ಇದಕ್ಕೆಲ್ಲ ಭಗವಂತನ ಸಮ್ಮತಿ ಇದೆ. ಹೌದು, ಇದಾಗಬೇಕು ಅಂತ. ಯಾಕೆ ಅಂತಂದರೆ ಆ ಋಷಿಕುಮಾರರು ಕೂಡ ತುಂಬ ಜ್ಞಾನಿಗಳೇ. ಅವರು ದ್ವಾರಪಾಲಕರ ಬಗ್ಗೆ ಅಷ್ಟೊಂದು ಕೋಪ ಮಾಡಿಕೊಳ್ಳುವಂಥ ಅಗತ್ಯ ಇರಲಿಲ್ಲ. ಯಾಕೆಂದರೆ ದ್ವಾರಪಾಲಕರು ಇರೋದೇ ಭಗವಂತನ ದ್ವಾರಗಳ ಕಾವಲನ್ನು ಕಾಯೋದಕ್ಕೆ. ಅವನಿಗೇನು ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಇರೋದು ಆ ದ್ವಾರಪಾಲಕರಿಗೆ. ಸೊ ಆ ಕೆಲಸ ಮಾಡಿದ್ದಾರೆ ಅಂತವ್ರು ಸಾಮಾನ್ಯವಾಗಿ ತಿಳ್ಕೊಂಡು ಸುಮ್ಮನೆ ಆಗ್ಬೋದಿತ್ತು. ಆದರೆ ಅವ್ರು ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಅಂದರೆ ಅಲ್ಲಿ ಅದರ ನೆಸೆಸಿಟಿ ಇರಲಿಲ್ಲ. ಅದೇ ರೀತಿ ಪರಮಪ್ರಭು ಕೂಡ ತನ್ನ ದ್ವಾರಪಾಲಕರನ್ನ ನಿರ್ಲಕ್ಷ್ಯ ಮಾಡೋ ಹಾಗೂ ಇರಲಿಲ್ಲ. ಬಿಡಿ, ಅವ್ರು ಏನು ಮಾಡಿಲ್ಲ ತಪ್ಪು ಅಂತ ಹೇಳಿ ಸಮಾಧಾನ ಮಾಡಿ ಏನೋ ಮಾಡ್ಬೋದಾಗಿತ್ತು, ಆದರೆ ಆ ರೀತಿ ಮಾಡಲ್ಲ ಭಗವಂತ. ಆಮೇಲೆ ವೈಕುಂಠದಲ್ಲಿ ಒಂದ್ಸರಿ ಹುಟ್ಟಿದ್ಮೇಲೆ ವಾಪಸ್ ಅವರು ಹಿಂದಿರುಗಿ ಬರುವಂಥ ಒಂದು ಪ್ರಸಂಗನೇ ಇರೋದಿಲ್ಲ ಅನ್ನೋದನ್ನು ನಾವು ಬೇಕಾದಷ್ಟು ಸರಿ ಕೇಳಿದ್ದೀವಿ. ಅದಕ್ಕೋಸ್ಕರ ಈ ಎಲ್ಲ ಪ್ರಸಂಗಗಳನ್ನು ನೋಡಿದಾಗ ಭೌತಿಕ ಜಗತ್ತಲ್ಲಿ ಭಗವಂತ ಒಂದು ಲೀಲೆಯನ್ನು ನಡೆಸಬೇಕು. ಅದಕ್ಕೋಸ್ಕರ ಭಗವಂತನೇ ಸ್ವಯಂ ಇದನ್ನೆಲ್ಲ ಕ್ರಿಯೇಟ್ ಮಾಡಿದ್ದಾನೆ ಅನ್ನೋದು ನಮಗಿಲ್ಲಿ ಗೊತ್ತಾಗತ್ತೆ. ಅದಕ್ಕೋಸ್ಕರ ಅವನು ಇದೆಲ್ಲ ನನ್ನ ಒಪ್ಪಿಗೆಯಿಂದಾನೇ ನಡೆದಿದೆ ಅಂತ ಸ್ಪಷ್ಟವಾಗಿ ಹೇಳ್ತಾನೆ.
ಆಯ್ತಾ. ಈಗ ಕ್ರಿಯೆ ನಡಿಬೇಕು ಅಂದರೆ ಏನೋ ಒಂದು ಘಟನೆಯನ್ನು ಸೃಷ್ಟಿ ಮಾಡಬೇಕಲ್ವಾ. ಅವನು ಈ ಜಗತ್ತಿಗೆ ಅಂದರೆ ಈ ಭೌತಿಕ ಜಗತ್ತಿಗೆ ಬರಬೇಕು, ಇಲ್ಲೇನೋ ಒಂದು ಲೀಲೆಯನ್ನು ತೋರಿಸ್ಬೇಕು. ಅದಕ್ಕೋಸ್ಕರ ಒಂದು ಸೀನನ್ನು ಕ್ರಿಯೇಟ್ ಮಾಡಿದ್ದಾನೆ. ಆ ಘಟನೆಯಿಂದ ಈಗ ಅವರಿಬ್ಬರಿಗೂ ಶಾಪ ಬಂದು ಅವರು ಇಲ್ಲಿ ಬಂದು ನಾಟಕವನ್ನು ಹಾಡಬೇಕು. ಆ ರೀತಿ ಒಂದು ಘಟನೆ ಸೃಷ್ಟಿಯಾಗಿದೆ. ಹಾಗಿಲ್ಲದೆ ಇದ್ದರೆ ಕೇವಲ ಒಬ್ಬ ಬ್ರಾಹ್ಮಣನ ಶಾಪದ ಕಾರಣವಾಗಿ ವೈಕುಂಠ ನಿವಾಸಿಗಳು ಈ ಭೌತಿಕ ಜಗತ್ತಿಗೆ ಹಿಂದಿರುಗುವುದು ಅಸಾಧ್ಯವಾಗುತ್ತಿತ್ತು. ದೋಷಿಗಳೆಂದು ಹೇಳಲಾದವರಿಗೆ ಭಗವಂತನು ವಿಶೇಷವಾಗಿ ನೀಡಿದ ಆಶೀರ್ವಾದಗಳಿವು. ನಿಮಗೆ ಸಕಲ ಜಯವಾಗಲಿ. ಒಮ್ಮೆ ಭಗವಂತನು ಸ್ವೀಕರಿಸಿದ ಭಕ್ತನು ಎಂದಿಗೂ ಪತನ ಹೊಂದುವುದಿಲ್ಲ. ಅದೇ ಈ ಪ್ರಸಂಗದ ಸಿದ್ಧಾಂತವಾಗಿದೆ. ಅಂದರೆ ಇಲ್ಲೆಲ್ಲ ನಡೀತಾ ಇರೋದು ಭಗವಂತನ ಇಚ್ಛೆನೇ ಆಗಿರೋದ್ರಿಂದ. ಇಲ್ಲದೆ ಇದ್ದರೆ ಒಬ್ಬ ಬ್ರಾಹ್ಮಣನ ಶಾಪದ ಕಾರಣದಿಂದ ಸದಾ ವೈಕುಂಠದಲ್ಲೇ ವಾಸ ಮಾಡುವಂಥ ಆ ವೈಕುಂಠ ನಿವಾಸಿಗಳು ಈ ಭೌತಿಕ ಜಗತ್ತಿಗೆ ಹಿಂದಿರುಗಿ ಬರೋದಕ್ಕೆ ಸಾಧ್ಯ ಆಗ್ತಿತ್ತಾ? ಒಂದು ಸರಿ ವೈಕುಂಠಕ್ಕೆ ಹೋದ್ಮೇಲೆ ವಾಪಸ್ ಅವ್ರು ಹಿಂದಿರುಗೋದಿಲ್ಲ. ಅದು ಶಾಶ್ವತವಾಗಿರುವಂಥ ಪ್ರಪಂಚ. ಆದರೆ ಈ ಮುನಿಗಳು ಹೋಗ್ತಾರಲ್ವಾ, ಅವರು ನೋಡಿ ಸದಾ ವೈಕುಂಠದಲ್ಲಿರೋರಲ್ಲ. ಅವರು ಭಗವಂತನನ್ನು ನೋಡೋದಕ್ಕೆ ಅಂತ ಬಂದಿರುವಂಥವ್ರು. ಅವರು ಶಾಪ ಕೊಟ್ಟು ಇವರು ಅಲ್ಲಿಂದ ಭೌತಿಕ ಜಗತ್ತಿಗೆ ಮತ್ತೆ ವಾಪಸ್ ಬಂದ್ಬಿಡೋದು ಅಂತಂದರೆ ಅದಾಗದೇ ಇರುವಂಥ ಕೆಲಸ. ಆದರೆ ಇಲ್ಲಿ ಭಗವಂತನೇ ಅದನ್ನು ಕ್ರಿಯೇಟ್ ಮಾಡಿರೋದ್ರಿಂದ ಇದೆಲ್ಲ ಆಗ್ತಾ ಇದೆ ಅಂತ ಅರ್ಥ. ದೋಷಿಗಳು ಅಂತ ಹೇಳಿಸ್ಕೊಂಡವರು ವಿಶೇಷವಾಗಿ ಭಗವಂತನಿಂದ ಆಶೀರ್ವಾದವನ್ನು ಪಡಿತಾರ. ಅಲ್ಲಿ ತನ್ನ ಭಕ್ತರೇನೆ ತನಗೋಸ್ಕರ ಈ ಲೀಲೆ ಮಾಡಲಿ ಅಂತ ಭಗವಂತ ಯೋಚನೆ ಮಾಡಿರೋದ್ರಿಂದ ಅವ್ರಿಗೆ ಅವನ ಆಶೀರ್ವಾದ ಮಾಡ್ತಾ ಇದ್ದಾನೆ. ನೀವು ಹೆದರ್ಕೋಬೇಡಿ, ಏನೂ ಆಗೋದಿಲ್ಲ, ಒಳ್ಳೆಯದೇ ಆಗುತ್ತೆ, ನಿಮಗೆಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ಕಳಿಸ್ತಾ ಇದ್ದಾನೆ. ಇದರಿಂದ ನಮ್ಗೆ ಇನ್ನೊಂದು ವಿಚಾರ ಏನು ಗೊತ್ತಾಗುತ್ತೆ ಅಂದರೆ, ಒಂದು ಸರಿ ಭಗವಂತ ಯಾರನ್ನ ಭಕ್ತ ಅಂತ ಸ್ವೀಕಾರ ಮಾಡ್ತಾನೋ ಅವನ ಕೈ ಹಿಡಿಯುವಂಥ ಜವಾಬ್ದಾರಿ ಅವನದಾಗಿರುತ್ತೆ. ಅವನು ಯಾವತ್ತೂ ಕೈ ಬಿಡೋದಿಲ್ಲ. ಅಂದರೆ ನಾವು ಎಲ್ಲಿರ್ತೀವೋ ಅಲ್ಲಿಂದ ನಾವು ಪತನ ಆಗೋದಕ್ಕೆ ಅವನು ಬಿಡೋದಿಲ್ಲ. ಅದು ಈ ಒಂದು ಘಟನೆಯಿಂದ ನಾವು ತಿಳ್ಕೋಬೇಕಾಗಿರುವಂಥ ವಿಚಾರ. ಇನ್ನು ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ವೈಕುಂಠದಿಂದ ಅವರು ಅಲ್ಲಿಂದ ಹೊರಡ್ತಾರಲ್ವ, ಆ ವೈಕುಂಠವನ್ನು ಬಿಟ್ಟು ಹೊರಡ್ತಾರಲ್ಲ, ಅದಕ್ಕೆ ಮೊದಲೇನೆ ಲಕ್ಷ್ಮಿ ಕೂಡ ಒಂದು ಭವಿಷ್ಯವನ್ನು ನುಡಿದಿರ್ತಾಳೆ. ಏನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಅಂದರೆ, ಅವಳು ನಿಮ್ಮಿಬ್ಬರ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾಳೆ. ಯಾಕೆ ಅಂತಂದರೆ, ಅವಳು ವೈಕುಂಠವನ್ನು ಬಿಟ್ಟು ಎಲ್ಲ ಹೋಗ್ತಾ ಇರ್ತಾಳೆ, ಬರ್ತಾ ಇರ್ತಾಳಲ್ವ. ಅವಳು ತನ್ನ ಕೆಲಸವನ್ನು ಮಾಡೋದಿರುತ್ತೆ ಲಕ್ಷ್ಮಿಗೆ. ಸೊ ಅವಳು ಈ ಒಂದು ಜಾಗದಿಂದ ಹೋಗಿ ಮತ್ತೆ ವಾಪಸ್ ಹಿಂದಿರುಗಿ ಬಂದಾಗ ನಾನು ನಿದ್ರೆ ಮಾಡ್ತಾ ಇದ್ದಿದ್ದನ್ನು ನೋಡಿ ನೀವಿಬ್ಬರು ಅವಳನ್ನು ಬಾಗಿಲ ಹತ್ರನೇ ತಡೆದ್ರಿ. ನೋಡಿದ್ರ, ಇಲ್ಲಿ ಲಕ್ಷ್ಮಿಯನ್ನೂ ಬಿಟ್ಟಿಲ್ಲ ಅವರು. ಭಗವಂತನ ಸೇವೆ ಅಂದರೆ ಅವನಿಗೆ ಯಾವ ರೀತಿಯ ಡಿಸ್ಟರ್ಬೆನ್ಸು ಆಗಬಾರ್ದು. ಆ ರೀತಿ ಲಕ್ಷ್ಮಿಯನ್ನು ಕೂಡ ಅವರು ತಡೆದು ನಿಲ್ಲಿಸಿರ್ತಾರೆ. ಅದಕ್ಕೆ ಲಕ್ಷ್ಮಿನೂ ಕೂಡ ಮೊದಲೇ ಹೇಳ್ತಾ ಇರ್ತಾಳೆ ಈ ರೀತಿ ಒಂದು ಸಂದರ್ಭ ಅವ್ರಿಗೆ ಬರುತ್ತೆ ಅಂತಂದ್ಬಿಟ್ಟು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಮಗೆ ಒಂದಷ್ಟು ವಿಷಯ ಗೊತ್ತಾಯಿತು. ಏನು, ಜಯವಿಜಯರಿಗೆ ಶಾಪ ಸಿಕ್ಕಿದ ಕಾರಣ ಅದು ಕೂಡ ಭಗವಂತನ ಒಂದು ಲೀಲೆಗೋಸ್ಕರ ಅವನೇ ಒಂದು ಕ್ರಿಯೇಟ್ ಮಾಡಿರುವಂಥ ಒಂದು ಪ್ರಸಂಗ ಅಂತಂದ್ಬಿಟ್ಟು ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.